ಬೆಂಗಳೂರಿನಲ್ಲಿ ಎರಡಂತಸ್ತಿನ ಮನೆ ಕುಸಿತ ಆಗಿರುವಂತದ್ದು. ಇದು ಜೀವನ್ ಭೀಮಾ ನಗರದ ತಿಪ್ಪಸಂದ್ರದಲ್ಲಿ ನಡೆದಿರುವಂತಹ ಘಟನೆ. ಪಕ್ಕದಲ್ಲಿ ಕಟ್ಟಡದ ಪಾಯ ತೆಗಿತಾ ಇದ್ರು, ಆಗ ಈ ದುರಂತ ಸಂಭವಿಸಿದೆ. ಮನೆಯಲ್ಲಿದ್ದವರನ್ನೆಲ್ಲ ಹೊರಕಳಿಸಿದ್ದಾರೆ ಪೊಲೀಸರು. ಮನೆಯಲ್ಲಿ ಯಾರಾದರೂ ಸಿಲುಕೊಂಡಿದ್ದಾರಾ ಅಂತ ಪರಿಶೀಲನೆ ಕೂಡ ಆಗ್ತಾ ಇದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಬಂದಿದ್ದಾರೆ, ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮನೆಯಲ್ಲಿದ್ದವರನ್ನೆಲ್ಲ ಹೊರಕಳಿಸಲಾಗಿದೆ, ಆದರೆ ಎಲ್ಲೋ ಯಾರಾದರೂ ಉಳ್ಕೊಂಡ್ಬಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಪರಿಶೀಲನೆ ಕೂಡ ನಡೆಸಲಾಗ್ತಾ ಇದೆ. ಎರಡಂತಸ್ತಿನ ಮನೆ ಅದು ಕುಸಿದು ಹೋಗಿರೋದನ್ನ ಗಮನಿಸ್ತಾ ಇದ್ದೀವಿ. ಪಕ್ಕದಲ್ಲಿ ಪಾಯ ತೆಗಿತಾ ಇದ್ರಂತೆ. ಜೀವನ್ ಭೀಮಾ ನಗರದ ತಿಪ್ಪಸಂದ್ರದಲ್ಲಿ ನಡೆದಂತಹ ಘಟನೆ ಇದು. ಆ ಸಂದರ್ಭದಲ್ಲಿ ಕುಸಿದು ಹೋಗಿದೆ ಮನೆ. ಹಲವು ಕಡೆಗಳಲ್ಲಿ ಇಂತಹ ಘಟನೆ ಆದದ್ದನ್ನ ನಾವು ಗಮನಿಸಿದ್ದೀವಿ. ಪಕ್ಕದಲ್ಲಿ ಕಟ್ಟಡದ ಪಾಯ ತೆಗಿತಾ ಇದ್ದಾರೆ ಅಂತಂದ್ರೆ ಆದರೆ ಗಮನಿಸಬೇಕಾಗತ್ತೆ, ಅಕ್ಕಪಕ್ಕದ ಕಟ್ಟಡಗಳಿಗೆ ಅದು ತೊಂದರೆ ಆಗುತ್ತಾ ಅಂತ ಅನ್ನೋದನ್ನ ಅದು ಗಮನಿಸದೆ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಜೊತೆಗೆ ಈ ಕಟ್ಟಡದ ಅವಸ್ಥೆ ಏನು, ಎಷ್ಟು ಹಳೆಯದು, ಹೇಗೆ ಕಟ್ಟಿದ್ದಾರೆ, ಅದರ ಕೆಪಾಸಿಟಿ, ಇದೆಲ್ಲವೂ ಕೂಡ ಇಲ್ಲಿ ಪ್ರಮುಖ ಆಗುತ್ತೆ. ಆದರೆ ಈಗ ದುರಂತ ಸಂಭವಿಸಿದೆ. ಆದರೆ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಮನೆಯಲ್ಲಿದ್ದವರೆಲ್ಲರನ್ನೂ ಕೂಡ ಹೊರಕಳಿಸಲಾಗಿದೆ. ಆದರೂ ಇನ್ಯಾರಾದರೂ ಸಿಲುಕೊಂಡಿದ್ದಾರಾ ಅನ್ನೋದ್ರ ಬಗ್ಗೆ ಪರಿಶೀಲನೆ ನಡೀತಾ ಇದೆ. ಬಹುಶಃ ಎಲ್ಲರೂ ಹೊರ ಬಂದಿದ್ದಾರೆ, ಸೇಫ್ ಇದ್ದಾರೆ ಅಂತ ಅನಿಸ್ತಿದೆ.